ಭಾರತದಾದ್ಯಂತ ಯಾವುದೇ ಪುಣ್ಯಕ್ಷೇತ್ರಕ್ಕೆ ನೀವು ಹೋದ್ರು ಸ್ಥಳ ಪುರಾಣದ ಒಂದು ಪ್ರಾಮುಖ್ಯತೆ ಇರುತ್ತೆ. ಈಗ ಅಯೋಧ್ಯೆನಲ್ಲೇ ರಾಮ ಹುಟ್ಟಿದ್ರು ಅನ್ನೋದಕ್ಕೂ ಒಂದು ಸ್ಥಳ ಪುರಾಣ ಇದೆ, ಕಾಶಿಗೆ ಅದರ ಆದಂತಹ ಸ್ಥಳ ಪುರಾಣ ಇದೆ. ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಈ ವಸಂತ ವಲ್ಲಭರಾಯ ಸ್ವಾಮಿ ದೇವಾಲಯಕ್ಕೆ ತನ್ನದೇ ಆದಂತಹ ಒಂದು ಹಿನ್ನೆಲೆ ಇದೆ. ಇದರ ಮೂಲ ಹೆಸರು ಏನಂದ್ರೆ ಕಲ್ಯಾಣಪುರಿ ಅಂತ. ಪಾಂಡವ್ಯ ಋಷಿಗಳು ಗೋಹತ್ಯೆ ಮಾಡಿದ ಒಂದು ಪಾಪಕ್ಕೆ ಒಳಗಾದಾಗ ದಕ್ಷಿಣಕ್ಕೆ ಬರ್ಬೇಕಾಯ್ತು. ಆಗ ಅವರು ಬಂದು ನೆಲೆಸಿ ತಪಸ್ ಮಾಡಿದಂತ ಕ್ಷೇತ್ರ ಇವತ್ತು ನಾವು ಮಂಡ್ಯ ಅಂತ ಏನ್ ಹೇಳ್ತೀವಿ ಅದೇ ಜಿಲ್ಲೆ. ಆಗ ಇಲ್ಲಿರುವಂತಹ ಗುಪ್ತಗಿರಿಯಲ್ಲಿ ಅವರು ತಪಸ್ ಮಾಡಿದ್ರು. ಆದ್ರೆ ಅವತ್ತು ಶ್ರೀನಿವಾಸನ ಮದುವೆ. ಇಲ್ಲಿ ಭಕ್ತನ್ನ ನೋಡ್ಬೇಕು ಒಂದ್ ಕಡೆ, ಇನ್ನೊಂದ್ ಕಡೆ ಮದುವೆ ನಡೀತಿದೆ. ಹೇಗಪ್ಪ ಅಂದಾಗ ಮರುದಿನ ಬಂದು ದರ್ಶನ ಕೊಡ್ತಾರಂತ ಶ್ರೀದೇವಿ ಭೂದೇವಿ ಸಮೇತ. ಇವತ್ತು ನೀವು ಬೆಂಗಳೂರು ಕರ್ಗದ ಪಾಂಪ್ಲೆಟ್ ನೋಡಿದ್ರೆ ಕಲ್ಯಾಣಪುರಿಯ ಪ್ರತಿನಾಮಧೇಯದಿಂದ ಹೆಸರುವಾಸಿಯಾಗಿರುವಂತಹ ಬೆಂಗಳೂರು ನಗರದ ಸಿಟಿ ಅಂತ ದಾಖಲೆ ಕೊಡ್ತಾ ಹೋಗ್ತಾರೆ. ಗುರುಗಳು ಹೇಳ್ದಂಗೆ ಮದುವೆ ಆಗಿಲ್ಲದಂತವ್ರು ಒಂದು ಕಲ್ಯಾಣೋತ್ಸವ ಮಾಡಿಸಿ 48 ದಿನ ದಾರವನ್ನ ಕಟ್ಕೊಂಡಾಗ ಮದುವೆ ನಡೆದಿರೋದು ಕೂಡ ಇಲ್ಲಿ ನಡೆದಿರುವಂತದ್ದು ಪ್ರತೀತಿ ಅಂತಾನೆ ಹೇಳ್ಬೋದು. ಕಲ್ಯಾಣಕ್ಕೆ ಇದು ಮಾಡಿಸಿದಂತಹ ಒಂದು ಕ್ಷೇತ್ರ. ಕಲ್ಯಾಣಪುರಿ ಹೆಸರಲ್ಲೇ ಇದೆ. ಡೀಟೇಲ್ ಇದೆ. ದೇವಸ್ಥಾನದ ಬಗ್ಗೆ ಹಿನ್ನೆಲೆ ತುಂಬಾ ಇದೆ, ಪುರಾತನ. ಯಾಕಂದ್ರೆ ಗುಹೆ ಅಂತ ಹೇಳಿದ್ರೆ ತುಂಬಾ ಇದೆ ಪುರಾತನ. ಅದ್ರ ಬಗ್ಗೆ ಏನಾದ್ರು ಇಲ್ಲ ಡೀಟೇಲ್ಸ್ ಏನಾದ್ರು ಹೇಳ್ಬೋದು? ಖಂಡಿತ ಮೇಡಮ್. ಆದ್ರೆ ಈಗಿನ ಸಮಯದಲ್ಲಿ ಅದು ಹೇಳಕ್ಕಾಗಲ್ಲ. ಯಾಕಂದ್ರೆ ಹೇಳ್ತಾ ಹೋದ್ರೆ ತುಂಬಾ ವಿಸ್ತಾರವಾಗಿ ಹೇಳ್ಬೇಕಾಗುತ್ತೆ. ವಾಸ್ತುಶಿಲ್ಪ ತಗೊಬೇಕಾಗುತ್ತೆ, ಐತಿಹ್ಯ ಹಿನ್ನೆಲೆ ಸಾಕಷ್ಟಿದೆ. ದೇವಸ್ಥಾನದ ಇತಿಹಾಸ ಮತ್ತೆ ವಸಂತಪುರದ ಹಿನ್ನೆಲೆ ಏನಿದೆ ಅನ್ನೋ ಒಂದು ಡೀಟೇಲ್ಸ್ ಆಗ್ಲಿ, ಪ್ರತಿಯೊಂದು ಇತಿಹಾಸದ್ದು ಒಂದು ಎಲ್ಲರಿಗೂ ಬೇಕಲ್ವಾ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ದೇವಸ್ಥಾನದ ಇತಿಹಾಸ ಮತ್ತೆ ಇದರ ಹಿನ್ನೆಲೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಖಂಡಿತ ಮೇಡಮ್. ಇದು ನೋಡಿ, ಬೆಂಗಳೂರಿನ ಅತಿ ಪುರಾತನವಾದಂತ ದೇವಾಲಯ ಅಂತಾನೆ ಹೇಳ್ಬೋದು. ಸುಮಾರು 2000 ವರ್ಷಗಳ ಹಿನ್ನೆಲೆ ಇರುವಂತಹ ಈ ದೇವಾಲಯ ನೀವು ಸ್ಥಳ ಪುರಾಣ ಅಂತ ಬರುತ್ತೆ. ಭಾರತದಾದ್ಯಂತ ಯಾವುದೇ ಪುಣ್ಯಕ್ಷೇತ್ರಕ್ಕೆ ನೀವು ಹೋದ್ರು ಸ್ಥಳ ಪುರಾಣದ ಒಂದು ಪ್ರಾಮುಖ್ಯತೆ ಇರುತ್ತೆ. ಈಗ ಅಯೋಧ್ಯೆನಲ್ಲೇ ರಾಮ ಹುಟ್ಟಿದ್ರು ಅನ್ನೋದಕ್ಕೂ ಒಂದು ಸ್ಥಳ ಪುರಾಣ ಇದೆ, ಕಾಶಿಗೆ ಅದರ ಆದಂತಹ ಸ್ಥಳ ಪುರಾಣ ಇದೆ. ಹಾಗೆ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಈ ವಸಂತ ವಲ್ಲಭರಾಯ ಸ್ವಾಮಿ ದೇವಾಲಯಕ್ಕೆ ತನ್ನದೇ ಆದಂತಹ ಒಂದು ಹಿನ್ನೆಲೆ ಇದೆ. ಹೇಗೆ ಅಂದ್ರೆ ಇದರ ಮೂಲ ಹೆಸರು ಏನಂದ್ರೆ ಕಲ್ಯಾಣಪುರಿ ಅಂತ. ಆಗ್ಲೇ ಗುರುಗಳು ಹೇಳಿದ್ರು ಹೇಗ್ ಬಂತು ಅಂದ್ರೆ, ಹಿಂದೆ ಮಾಂಡವ್ಯ ಋಷಿಗಳು ಗೋಹತ್ಯೆ ಮಾಡಿದ ಒಂದು ಪಾಪಕ್ಕೆ ಒಳಗಾದಾಗ ದಕ್ಷಿಣಕ್ಕೆ ಬರ್ಬೇಕಾಯ್ತಂತೆ. ಆಗ ಅವರು ಬಂದು ನೆಲೆಸಿ ತಪಸ್ ಮಾಡಿದಂತ ಕ್ಷೇತ್ರ ಇವತ್ತು ನಾವು ಮಂಡ್ಯ ಅಂತ ಏನ್ ಹೇಳ್ತೀವಿ ಅದೇ ಜಿಲ್ಲೆ. ಅಲ್ಲಿಂದ ಅವರು ಬರ್ಬೇಕಾದ್ರೆ ಇಲ್ಲಿ ಬಂದ್ರಂತೆ. ಇಲ್ಲಿ ಬಂದಾಗ ಅವ್ರು ಯಾಕೋ ಶ್ರೀನಿವಾಸನ ದರ್ಶನ ಮಾಡ್ಬೇಕು ಅಂತ ಅನ್ಸ್ತಂತೆ. ಆಗ ಇಲ್ಲಿರುವಂತಹ ಗುಪ್ತಗಿರಿಯಲ್ಲಿ ಅವರು ತಪಸ್ ಮಾಡಿದ್ರು. ಆದ್ರೆ ಅವತ್ತು ಶ್ರೀನಿವಾಸನ ಮದುವೆ. ಇಲ್ಲಿ ಭಕ್ತನ್ನ ನೋಡ್ಬೇಕು ಒಂದ್ ಕಡೆ, ಇನ್ನೊಂದ್ ಕಡೆ ಮದುವೆ ನಡೀತಿದೆ. ಹೇಗಪ್ಪ ಅಂದಾಗ ಮರುದಿನ ಬಂದು ದರ್ಶನ ಕೊಡ್ತಾರಂತೆ ಶ್ರೀದೇವಿ ಭೂದೇವಿ ಸಮೇತ. ಹಾಗಾಗಿ ಸಂಸ್ಕೃತದಲ್ಲಿ ಮದುವೆ ಆದ ಮರುದಿನ ವಸಂತ ಅಂತ ಹೇಳಿದ್ರೆ ಅದಕ್ಕೆ ಇದು ವಸಂತಪುರ, ವಸಂತ ವಲ್ಲಭರಾಯ ಸ್ವಾಮಿ ಅಂತ ಹೇಳ್ತಾರೆ. 5 ತೀರ್ಥಗಳಿದೆ. ಗುರುಗಳು ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇನ್ನ ಸ್ಥಳ ಪುರಾಣ ಇದ್ರ ಬಗ್ಗೆ ನಿಮ್ಗೆ ಕಂಟಿನ್ಯೂಟಿ ಸಿಗ್ಬೇಕಾದ್ರೆ, ಇಲ್ಲಿ ತಪಸ್ಸು ಮಾಡಿ ದರ್ಶನ ಸಿಕ್ಕಿದ್ಮೇಲೆ ಆ ಮಾಂಡವ್ಯ ಋಷಿಗಳು ಎಲ್ಲೋದ್ರು ಅಂದ್ರೆ, ನೆಕ್ಸ್ಟ್ ಮಾಂಡವ್ಯ ಕ್ಷೇತ್ರ ಎಲ್ಲಿ ಬರುತ್ತೆ ಅಂದ್ರೆ ಅಲ್ಸೂರು ಸೋಮೇಶ್ವರ ದೇವಾಲಯದೆಲ್ಲ ಅಲ್ಲಿ ಮುಗಿಸ್ಕೊಂಡು ಅವರು ತಮಿಳ್ನಾಡಿಗೆ ಪ್ರಯಾಣ ಮಾಡಿದ್ರು ಅಂತ ಹೇಳಿ ಪುರಾಣಗಳಲ್ಲಿ ದಾಖಲೆ ಆಗ್ತಾ ಹೋಗುತ್ತೆ. ಹಾಗೆ ಕಲ್ಯಾಣಪುರಿ ಹೆಸರು ಇದು ಇಲ್ಲಿಂದ ಶುರುವಾಗಿತ್ತು. ಹೇಗೆ ನಂತರ ಇದು ದಾಖಲೆ ಆಗ್ತಾ ಹೋಗುತ್ತೆ ಅಂದ್ರೆ, ಬೆಂಗಳೂರಿನಲ್ಲಿ ಐತಿಹಾಸಿಕ ಕರಗ ಉತ್ಸವ ನಡೆಯುತ್ತೆ. ಅದರಲ್ಲೂ ಒಂದು ಕರಗ ಪುರಾಣ ಅಂತ ಮಾಡ್ತಾರೆ. ಅದ್ರಲ್ಲೂ ಕೂಡ ಕಲ್ಯಾಣಪುರಿ ಅಂತಾನೆ ಈ ಕ್ಷೇತ್ರದ ಹೆಸರು ದಾಖಲೆ ಆಗುತ್ತೆ. ಇವತ್ತು ನೀವು ಬೆಂಗಳೂರು ಕರಗದ ಪಾಂಪ್ಲೆಟ್ ನೋಡಿದ್ರೆ ಕಲ್ಯಾಣಪುರಿಯ ಪ್ರತಿನಾಮಧೇಯದಿಂದ ಹೆಸರುವಾಸಿಯಾಗಿರುವಂತಹ ಬೆಂಗಳೂರು ನಗರದ ಸಿಟಿ ಅಂತ ದಾಖಲೆ ಕೊಡ್ತಾ ಹೋಗುತ್ತೆ. ಹಾಗಾಗಿ ಇಷ್ಟೇ ಅಲ್ಲ, ನಾನು ಶಾಸನದ ದಾಖಲೆಗಳನ್ನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ನಗರದ ಪೇಟೆನಲ್ಲಿ ಇರುವಂತಹ ಒಂದು 1800 ಸಂಬಂಧಪಟ್ಟಿರುವ ಶಾಸನದಲ್ಲಿ ಇದು ಕಲ್ಯಾಣ ನಗರ ಅಂತ ದಾಖಲೆ ಆಗ್ತಾ ಹೋಗಿದೆ. ಮತ್ತೆ ಕೆಂಪೇಗೌಡರ ಕಾಲದಲ್ಲಿ ಈ ಒಂದು ಬೆಂಗಳೂರಿನಲ್ಲಿ ಸುಮಾರು 365 ಕೆರೆಗಳಿತ್ತಂತೆ. ಅಂದ್ರೆ ದಿನಕ್ಕೊಂದಂತ ಲೆಕ್ಕ. ಹಾಗಾಗಿ ಸಾಕಷ್ಟು ಕಲ್ಯಾಣಗಳಿತ್ತಂತೆ ಬೆಂಗಳೂರು ಸಿಟಿಲಿ. ಹಾಗಾಗಿ ಇದು ಕಲ್ಯಾಣಿ ನಗರ ಆಯ್ತು ಅಂತ ಹೇಳಿ ಒಂದು ಸಾಕಷ್ಟು ದಾಖಲೆಗಳು. ಕಲ್ಯಾಣಪುರದ ಹೆಸರು ಈ ಒಂದು ದೇವಾಲಯದ ಸ್ಥಳ ಪುರಾಣದಿಂದನೇ ಬೆಂಗಳೂರು ಇತಿಹಾಸ ಚಾಪ್ಟರ್ ಓಪನ್ ಆಗುತ್ತೆ. ಅಷ್ಟು ಹಳೆ ದೇವಸ್ಥಾನ ಇದು ಅಂತ ಹೇಳ್ಬೋದು. ಇನ್ನ ದೇವಸ್ಥಾನ ಯಾರು ಕಟ್ಟಿಸಿದ್ರು ಅಂದ್ರೆ 9ನೇ ಶತಮಾನದ ಕಾಲಕ್ಕೆ ರಾಜರಾಜ ಚೋಳ ಏನು ಗಂಗರನ್ನ ಸೋಲಿಸ್ತಾನೆ ತಲಕಾಡಿನಲ್ಲಿ, ಅವನ ಒಂದು ಅಧೀನದಲ್ಲಿ ಬೆಂಗಳೂರು ಬಂತು. ಹಾಗಾಗಿ ಈಗ ಮಡಿವಾಳದ ಸೋಮೇಶ್ವರ ದೇವಸ್ಥಾನದಲ್ಲೂ ಕೂಡ ಬೆಂಗಳೂರು ಅಂತ ಇದೆ. ಕನ್ನಡದಲ್ಲಿ ವಾಕಾರ ಆಗಿರೋದು ಕನ್ನಡದಲ್ಲಿ ಬಾಕಾರ ಇರೋದು, ತಮಿಳಲ್ಲಿ ವಾಕಾರ. ವನ್ನೇರು ಘಟ್ಟಂ
ಅದನ್ನ ನಾವೀಗ ಬನ್ನೇರು ಘಟ್ಟ ಮಾಡಿದೀವಿ. ಹಾಗೆ ಮಡಿವಾಳ ಸೋಮೇಶ್ವರ ದೇವಸ್ಥಾನದಲ್ಲಿ ಬೆಂಗಳೂರು, ಈಗ ನಾವು ಅದನ್ನ ಬೆಂಗಳೂರು ಮಾಡಿದೀವಿ. ಅಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ, ಈಗ ತಮಿಳಲ್ಲಿ ವಾಕಾರ ಆಗಿರೋದು ಕನ್ನಡದಲ್ಲಿ ಬಾಕಾರ ಆಗಿದೆ. ಅಂತ ಒಂದು ಸಂದರ್ಭದಲ್ಲಿ ಚೋಳರು ಇಲ್ಲಿ ಬಂದು ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಸುತ್ತಮುತ್ತ ಸಾಕಷ್ಟು ಗ್ರಾಮಗಳದ್ದು ಶಾಸನ ದಾಖಲೆಗಳು ಸಿಗುತ್ತೆ. ಈ ದೇವಸ್ಥಾನದ ಅಧಿಕೃತ ದಾಖಲೆ ಸಿಕ್ಕಿಲ್ಲ ಅಂದ್ರು ತಲಗಟ್ಟಪುರ ಅಂತ ಹೇಳ್ತೀವಿ. ತಲೈಗಟ್ಟೈ ಶಿವಮಾರಪುರಂ, ಈಗ ಸ್ವಾಮಿಗಳ ಹೆಸರು ಭಟ್ಟಾರ್ ಅಂತ ಕೇಳಿದ್ರಿ, ಆ ತರ ಭಟ್ಟಾರ್ಗಳಿಗೆ ದಾನವನ್ನ ಕೊಟ್ಟಿರುವಂತಹ ಸಾಕಷ್ಟು ಶಾಸನಗಳು ನಮ್ ಬೆಂಗಳೂರಲ್ಲಿದೆ. HAL ಅಲ್ಲಿರುವಂತಹ ಶಿವನ್ ದೇವಸ್ಥಾನ ಇರ್ಬೋದು, ಹಾಗೆ ಹಲ್ಸೂರಲ್ಲಿರುವಂತಹ ಸೋಮೇಶ್ವರ ದೇವಸ್ಥಾನ ಇರ್ಬೋದು, ಸಾಕಷ್ಟು ದೇವಸ್ಥಾನಗಳಿಗೆ ದಾನ ಕೊಟ್ಟಿದ್ದಾರೆ. ಹೀಗೆ ನೋಡಕ್ಕಾದ್ರೆ ಪ್ರಮುಖ 7 ದೇವಾಲಯಗಳಿಗೆ ಭಾಗವಂತಿಕೆ ಅಂತ ಒಂದು ಸಂಪ್ರದಾಯ ನಡ್ಸ್ಕೊಂಡ್ ಬರ್ತಾರೆ. ಈಗಲೂ ಬಳೆಪೇಟೆಯಲ್ಲಿರುವಂತ ಒಂದು ಜನಾಂಗದವರು, ಗಾಣಿಗ ಜನಾಂಗ, ಅವ್ರು ಬಂದು 6 ವಿಷ್ಣು ದೇವಾಲಯಗಳು ಅಂದ್ರೆ ಪೇಟೆಯಲ್ಲಿರುವಂತಹ ಚೆನ್ನಕೇಶ್ವರ ದೇವಾಲಯ, ಕೋಟೆ ವೆಂಕಟರಮಣ ದೇವಾಲಯ, ಬನ್ನರಘಟ್ಟದಲ್ಲಿರುವಂತಹ ಚಂಪಕಧಾಮ ಸ್ವಾಮಿ ದೇವಾಲಯ, ವಸಂತ ವಲ್ಲಭರಾಯ ಸ್ವಾಮಿ ದೇವಾಲಯ, ಜ್ಯೋತಿ ನಗರತೇಶ್ವರ ದೇವಾಲಯ, ಹೀಗೆ 7 ದೇವಾಲಯಗಳ ರಥೋತ್ಸವದಲ್ಲಿ ಅವರು ಬಂದು ಪುರಂದರದಾಸರು ಮತ್ತೆ ಕನಕದಾಸರು ರಚನೆ ಮಾಡಿರುವ ಭಾಗವತದ ಒಂದು ಕೀರ್ತನೆಗಳಲ್ಲಿ ಭಗವಂತಿಕೆ ಅಂತ ಒಂದು ಮಾಡಿ ಹಾಡು ಹೇಳ್ಕೊಂಡು ರಥದಿಂದ ಹೋಗುವಂತದ್ದು ಪ್ರತೀತಿ. ಹಾಗಾಗಿ ಬೆಂಗಳೂರಿನ 7 ಹಳೆಯ ದೇವಾಲಯಗಳಲ್ಲಿ ಇದು ಒಂದು ಅಂತ ಹೇಳಿ ನಂಬಿಕೆ ಇದೆ. ಇವಾಗ ಇಲ್ಲಿ ದೇವಸ್ಥಾನದಲ್ಲಿ ಮೂಲ ವಿಗ್ರಹ ಇದೆ. ಮೂಲ ವಿಗ್ರಹ ಇರೋದು ಎಲ್ಲೂ ಇಲ್ಲ, ನಮ್ ಸೌತ್ ಆಗ್ಲಿ ನಾರ್ತ್ ಎಲ್ಲೂ ಇಲ್ಲ ಈ ತರ ವಿಗ್ರಹ. ಅದ್ರ ಬಗ್ಗೆ ಹಿನ್ನೆಲೆ ಏನಿದೆ? ಒಂದು ಇದ್ರಲ್ಲಿ ಹೇಳ್ಬೇಕಂದ್ರೆ ಮೇಡಮ್, ತಿರುಪತಿಗೂ ಹಳೇದು ಅಂತ ಹೇಳ್ತಾರೆ. ಯಾಕಂದ್ರೆ ಪುರಾಣದಲ್ಲಿ ಏನಂದ್ರೆ ಮದ್ವೆ ಆದ ಮರುದಿನ ನಂತರ ಅಲ್ವಾ ತಿರುಪತಿಲಿ ನೆಲೆಸಿತ್ತು. ಹಾಗಾಗಿ ಶಾಲಿಗ್ರಾಮ ಶಿಲೆ ಇದೆ, ಆಮೇಲೆ ಮೂಲ ಮಾಂಡವ್ಯ ಋಷಿಗಳ ಒಂದು ಮೂರ್ತಿ ಕೂಡ ಇದೆ, ಮತ್ತೆ ಸಾಲಿಗ್ರಾಮಕ್ಕೆ ಸಾಕಷ್ಟು ಪ್ರಶಸ್ತಿಯ ಇದೆ. ಹಾಗಾಗಿ ಇದನ್ನ ಸಾಲಿಗ್ರಾಮ ಶಿಲೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ವೆಂಕಟೇಶ್ವರ ವರ ಅಭಯಸ್ಥ, ಎಲ್ಲೂ ಕಾಣಲ್ಲ, ವರ ಕೊಡ್ತಾ ಇರ್ತಾನೆ ಅಂತ ಆಗಿ ಕಲ್ಯಾಣಕ್ಕೆ ಇದು ಮಾಡಿಸಿದಂತಹ ಒಂದು ಕ್ಷೇತ್ರ. ಕಲ್ಯಾಣಪುರಿ ಹೆಸರಲ್ಲೇ ಇದೆ. ಗುರುಗಳು ಹೇಳ್ದಂಗೆ ಮದುವೆ ಆಗಿಲ್ದಂತವ್ರು ಒಂದು ಕಲ್ಯಾಣೋತ್ಸವ ಮಾಡಿಸಿ 48 ದಿನ ದಾರವನ್ನ ಕಟ್ಕೊಂಡಾಗ ಮದುವೆ ನಡೆದಿರೋದು ಕೂಡ ಇಲ್ಲಿ ನಡೆದಿರುವಂತದ್ದು ಪ್ರತೀತಿ ಅಂತಾನೆ ಹೇಳ್ಬೋದು ಮೇಡಮ್. ಮತ್ತೆ ಇಲ್ಲಿ ಒಂದು ಕಲ್ಯಾಣಿ ಇದೆ. ಇವಾಗ ತುಂಬಾ ಹೇಳ್ಬೇಕು ಅಂದ್ರೆ ಬೆಂಗಳೂರಲ್ಲಿ ಕಲ್ಯಾಣಿ ಅನ್ನೋದೇ ಇಲ್ಲ. ಯಾವ ದೇವಸ್ಥಾನದಲ್ಲಿ ನೋಡ್ಬೇಕು ಕಲ್ಯಾಣಿಗಳಿಲ್ಲ. ಸೊ ಈ ದೇವಸ್ಥಾನದಲ್ಲಿ ಇವಾಗ ಕಲ್ಯಾಣಿ ಇದೆ. ಇದ್ರ ವಿಶೇಷತೆ ಏನಿದೆ ಮೇಡಮ್? ಒಂದಲ್ಲ 5 ಕಲ್ಯಾಣಿಗಳಿತ್ತು ಇಲ್ಲಿ. ಅದರಲ್ಲಿ ಒಂದನ್ನ ಮಾತ್ರ ಈಗ ಇನ್ಫೋಸಿಸ್ ಫೌಂಡೇಶನ್ ಅವರು ಉಳಿಸ್ಕೊಂಡಿದ್ದಾರೆ. ಇನ್ನೊಂದು ನಾವು ಜಾತ್ರೆ ಮಾಡ್ಬೇಕಾದ್ರೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಆ ಗುಹೆಗೆ ಹೋಗ್ತೀವಿ, ಗುಪ್ತಗಿರಿ ಗುಹೆ, ಅಲ್ಲಿ ಚಕ್ರತೀರ್ಥ ಅಂತ ಇದೆ. ಅದು ನಾವ್ ಇವತ್ತು ಏನಾಗ್ತಿದೆ ಅಂದ್ರೆ ಆ ಟೈಮ್ ಮಾತ್ರ ತೆಗೆದು ಆ ನೀರ್ನ ತಗೊಂಡ್ಬರುವಂಗ ಆಗಿದೆ. ಯಾಕಂದ್ರೆ ರಥದ ಚಕ್ರಕ್ಕೆ ಆ ನೀರ್ ಹಾಕ್ಬೇಕು ಅಂತ ಹೇಳಿ ನಮ್ ಕೇಳೋದಾದ್ರೆ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ವಹಿಸಿ ಆ 5 ತೀರ್ಥಗಳನ್ನ ಪತ್ತೆ ಮಾಡಿ ಗುರ್ತು ಮಾಡಿ ಅವಷ್ಟನ್ನು ಉಳಿಸ್ಕೊಳ್ಬೇಕು ಅನ್ನೋದೇ ಒಂದು ನಮ್ಮ ಅಭಿಲಾಷೆ. ಯಾಕೆ ಹೇಳ್ತಾ ಹೋಗ್ತೀನಿ ಅಂದ್ರೆ, ಬೆಂಗಳೂರಿಗೊಂದು ನದಿ ಇತ್ತು, ವೃಷಭಾವತಿ ನದಿ ಅಂತ, ಏನು ಬಸವನಗುಡಿ ಬಸವನ ಪಾದದಿಂದ ಹುಟ್ಟಿ ಬರುತ್ತಲ್ವಾ, ಅದು ಕೆಂಗೇರಿ ಹಾಗೆ ಹೋಗ್ಬೇಕಾದ್ರೆ ಅದೆಲ್ಲ ಕನೆಕ್ಟ್ ಆಗುವಂತದ್ದು ಇದು. ಇವಾಗ ನಾವು ನೋಡೋದಾದ್ರೆ ಅದು ಅಲ್ಲಿಂದ ಬಂದು ನಾಯಂಡಹಳ್ಳಿ ಕೆರೆ ಕೋಡಿ ಹೊಡೆದ್ರೆ ಅಲ್ಲಿಂದ ಅದೇನಾಗ್ತಾ ಇತ್ತು, ಆಗ್ರಾ ಕೆರೆ ಅಂತ ಬರ್ತಾ ಇತ್ತು. ಆಗ್ರಾ ಅಲ್ಲ, ಕೆಂಗೇರಿ ಹತ್ರ ಮತ್ತೊಂದು ಕೆರೆ ಇದೆ. ಆ ಕೆರೆಯಿಂದ ಮುಗಿಸ್ಕೊಂಡದು ಸುಬ್ರಹ್ಮಣ್ಯಪುರ, ಉತ್ರಳ್ಳಿ, ವಸಂತಪುರ, ಇಲ್ಲಿಂದ ಸಾರಕ್ಕಿಯಿಂದ ಯಾವ್ದಪ್ಪ ಅದು ಜರ್ಗ್ನಳ್ಳಿ ಹಿಂಗೆ ಹೋಗಿ ಆಗ್ರಾ ಹಿಂಗೆ ಬೆಂಗಳೂರಿಗೂ ಸುತ್ತುವರಿತಾ ಇತ್ತುಗಳು. ಹಾಗೆ ಒಂದು ಚಾನೆಲ್ ಸಿಸ್ಟಮ್ ಮಾಡಿದಂತಹ ಕೆರೆಗಳು, ಅದಕ್ಕೆ ಪೌರಾಣಿಕ ಹಿನ್ನೆಲೆನೂ ಇದೆ, ಅದ್ರದ್ದೇ ಆದಂತಹ ಒಂದು ಮಹತ್ವ ಕೂಡ ಇದೆ. ಇವತ್ತು ಬೆಂಗಳೂರು ತುಂಬೋಯ್ತು ಅಂತ ನಾವ್ ಹೇಳ್ತೀವಿ, ಯಾಕಂದ್ರೆ ಬಫರ್ ಝೋನ್ಸ್, ಕೆರೆ ತುಂಬಿ ಕೋಡಿ ಹೊಡೆದ ಜಾಗದಲ್ಲೆಲ್ಲ ನಾವು ಮನೆಗಳು ಕಟ್ಬಿಟ್ರೆ ನೀರೆಲ್ಲೋಗುತ್ತೆ, ಬೆಂಗಳೂರು ಒಳಗಡೆನೆ ಬರ್ತಾ ಇದೆ. ಹಾಗಾಗಿ ಆ ಒಂದು ದೃಷ್ಟಿಯಿಂದನೂ ಪರಿಸರ ಮತ್ತು ದೇವಾಲಯ ಇವೆರಡು ಎಲ್ಲ ಹೊಂದ್ಕೊಂಡಿದೆ ಮೇಡಮ್. ಅವನ್ನೆಲ್ಲ ನಾವು ಇತಿಹಾಸನ ಅಧ್ಯಯನ ಮಾಡಿ ನಮ್ಮ ಪ್ರಕೃತಿ ಮತ್ತೆ ನಮ್ಮ ಧಾರ್ಮಿಕ ಆಚರಣೆಗಳನ್ನ ಕನೆಕ್ಟ್ ಮಾಡ್ಕೊಂಡ್ರೆ ಇವನ್ನೆಲ್ಲ ನಾವು ಉಳಿಸ್ಕೊಂತ ಹೋಗ್ಬೋದು ಅಂತ ಹೇಳ್ತೀವಿ. ಸರ್, ಇವಾಗ ಇಷ್ಟೊಂದೆಲ್ಲ ಡೀಟೇಲ್ಸ್ ಕೊಟ್ರಲ್ಲ, ಇವಾಗ ಇನ್ನೂ ತುಂಬಾ ಡೀಟೇಲ್ ಇದೆ ದೇವಸ್ಥಾನದ ಬಗ್ಗೆ, ಹಿನ್ನೆಲೆ ತುಂಬಾ ಇದೆ, ಪುರಾತನ, ಯಾಕಂದ್ರೆ ಗುಹೆ ಅಂತ ಹೇಳಿದ್ರೆ ತುಂಬಾ ಇದೆ ಪುರಾತನ. ಅದ್ರ ಬಗ್ಗೆ ಏನಾದ್ರು ಇನ್ನ ಡೀಟೇಲ್ಸ್ ಏನಾದ್ರು ಹೇಳ್ಬೋದಾ ಸರ್? ಖಂಡಿತ ಮೇಡಮ್, ಆದ್ರೆ ಇವಾಗ ಈಗಿನ ಸಮಯದಲ್ಲಿ ಅದು ಹೇಳಕ್ಕಾಗಲ್ಲ. ಯಾಕಂದ್ರೆ ಹೇಳ್ತಾ ಹೋದ್ರೆ ತುಂಬಾ ವಿಸ್ತಾರವಾಗಿ ಹೇಳ್ಬೇಕಾಗುತ್ತೆ, ವಾಸ್ತುಶಿಲ್ಪ ತಗೊಬೇಕಾಗುತ್ತೆ, ಐತಿಹ್ಯ ಹಿನ್ನೆಲೆ ಸಾಕಷ್ಟಿದೆ. ಇನ್ನೊಂದ್ಸಲಿ ನೀವು ಬಿಡು ಮಾಡ್ಕೊಂಡ್ ಬಂದಾಗ ಈ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ನಿಮ್ ಖಂಡಿತವಾಗ್ಲೂ ಒಂದಿನ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಖಂಡಿತವಾಗ್ಲೂ ಇನ್ನೊಂದ್ಸತಿ ಖಂಡಿತ ಸಿಗೋಣ ಸರ್. ಇದ್ರ ಬಗ್ಗೆ ಹಿನ್ನೆಲೆ ನಮ್ಗೆ ಇಷ್ಟು ಕ್ಯೂರಿಯಾಸಿಟಿ ಇದೆ, ಇನ್ನು ನಮ್ಮ ವೀಕ್ಷಕರು ಇನ್ನೂ ಜಾಸ್ತಿ ಕ್ಯೂರಿಯಾಸಿಟಿ ಇರುತ್ತೆ. ಖಂಡಿತವಾಗ್ಲೂ ಇನ್ನೊಂದ್ಸತಿ ಸಿಕ್ಕಿ ಇದ್ರ ಬಗ್ಗೆ ಪುರಾಣ ತಗೊಳ್ಳೋಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು.